ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಸೊ ಇವತ್ತು ತೋಟದ ಕಡೆ ಹೊರಟಿರೋದು, ಸ್ವಲ್ಪ ಕೆಲಸ ಉಂಟು, ಹಾಗೆ ಹೊರಟಿರೋದು. ಹಾಗೆ ಬರ್ತಾ ಇರುವಾಗ ಒಂದು ನೆಲ್ಲಿಕಾಯಿ ಮರ ಅದೇ ನಮ್ಮ ತೋಟದ ಹತ್ತಿರ ಇದೆ ಒಂದು ನೆಲ್ಲಿಕಾಯಿ ಮರ. ಅದರಲ್ಲಿ ನೆಲ್ಲಿಕಾಯಿ ಆಗುತ್ತೆ ನೋಡಿ, ಸ್ವಲ್ಪ ಸಿಕ್ಕಿದೆ. ಆ್ಯಕ್ಚುಲಿ ಇದು ಬೆಟ್ಟದ ನೆಲ್ಲಿಕಾಯಿ ಅಂತ ಇದನ್ನು ಕರೀತಾರೆ, ಯಾಕೆಂದರೆ ಇದು ತುಂಬ ತುಂಬ ಒಳ್ಳೆಯದು ಅಂತ ಹೇಳಿದರೆ, ಹೆಲ್ತ್ ವೈಸ್ ಹೇಳಿದರೆ ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆಯದು. ಈಗ ಸುಮಾರಷ್ಟು ನಮಗೆ ನೋಡಲಿಕ್ಕೆ ಸಿಗುತ್ತೆ, ಪೇಟೆ ಕಡೆಯಲ್ಲೆಲ್ಲ ಕಷಿ ಮಾಡಿ ಮಾಡ್ತಾರೆ. ಬಟ್ ಇದು ನ್ಯಾಚುರಲ್ ಆಗಿ, ಅಂದರೆ ಯಾವುದೇ ರೀತಿ ಕಷಿಯನ್ನು ಮಾಡದೆ ಬೆಟ್ಟದ ಸೈಡಲ್ಲಿ ಆಗುವ ನೆಲ್ಲಿಕಾಯಿ ಆಗಿರುತ್ತೆ. ತಿನ್ನೋಕ್ಕೂ ಕೂಡ ಒಳ್ಳೆಯದು. ಲಿಮಿಟೆಡ್ ಆಗಿರುತ್ತೆ, ತುಂಬಾ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನೋಡಿ, ಕಾಣ್ತಾ ಇದ್ದಾರೆ ನಿಮಗೆ, ಅಲ್ಲಿ ಸಂಖ್ಯೆಯಲ್ಲಿ ಸುಮಾರಷ್ಟು ಇದೆ, ಒಂದೇ ಕಡೆ ಇದೆ. ಟ್ರೈ ಮಾಡುವ ಅದನ್ನು ಕೊಯ್ಲಿಕ್ಕೆ. ಅಷ್ಟು ಇದೆ ನೆಲ್ಲಿಕಾಯಿ. ಮರ ದೊಡ್ಡದಿದೆ, ಅದರಿಂದ ಕೆಳಗಿಂದ ಸುಗಿಲಿಕ್ಕೆ ತುಂಬ ಕಷ್ಟ. ಯಾಕೆಂದರೆ ನೆಲ್ಲಿಕಾಯಿ ಸಾಮಾನ್ಯವಾಗಿ ಸ್ವಲ್ಪ ಕೆಳಗಡೆ ಆಗೋದಿಲ್ಲ, ಅದು ಮೇಲಿನ ಕೊಂಬೆಯಲ್ಲೆಲ್ಲ ಆಗುತ್ತೆ. ಸೊ ಮರ ಹತ್ತಿ ಮರದ ಮೇಲಿಂದಲೇ ಕೊಯ್ಬೇಕಾಗುತ್ತೆ. ನೋಡುವ, ಟ್ರೈ ಮಾಡುವ. ಎಷ್ಟು ಸಿಗುತ್ತಾ ಅಂತ. ಕೆಲವೊಂದು ಇದೆ, ನಿಮ್ಗೆ ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ? ಸೊ ಟ್ರೈ ಮಾಡುವ ಕೊಯ್ಲಿಕ್ಕೆ. ಈ ನೆಲ್ಲಿಕಾಯಿ ಆಗುವ ಟೈಮಲ್ಲಿ ಏನಾಗುತ್ತೆ ಅಂದರೆ, ಸಾಮಾನ್ಯ ಈ ಬೆಟ್ಟದ ಈ ರೀತಿ ಇಂತಹ ಗಿಡಗಳಲ್ಲಿ ಅದರ ಎಲೆಯೆಲ್ಲ ಬಿದ್ದೋಗಿರುತ್ತೆ, ಕೇವಲ ಈ ಕೊಂಬೆಗಳು ಮಾತ್ರ ಇರುತ್ತೆ. ಆ ಕೊಂಬೆಗಳಲ್ಲಿ ಕಾಣ್ತಾ ಇದೆ ನಿಮಗೆ. ಅದನ್ನು ಹುಡುಕೋದೇ ಒಂದು ದೊಡ್ಡ ಕೆಲಸ, ಯಾಕೆಂದರೆ ನಮಗೆ ಕಾಣೋದಿಲ್ಲ, ದೂರಿಂದ ಕಾಣುತ್ತೆ, ಆದರೆ ಹತ್ತಿರ ಅಂದರೆ ಮಾತ್ರ ಗೊತ್ತಾಗುತ್ತೆ ಇದೆ. ಕೆಳಗಿಂದ ನೋಡುವಾಗ ಸ್ವಲ್ಪ ಕಾಣ್ತಾ ಇತ್ತು, ಈಗ ನೋಡಿ ಮೇಲೆ ಬಂದರೆ ತುಂಬಾ ಕಾಣ್ತಾ ಇದೆ, ಗೊತ್ತಾಗ್ತದೆ ನಿಮಗೆ. ಆದಷ್ಟು ಟ್ರೈ ಮಾಡುವ. ಕೆಳಗೆ ನೋಡ್ತಾ ಇದ್ದೀರಾ, ಎಲ್ಲ ಚಿಗುರ್ತಾ ಇದೆ, ಮೇಲೆಯಿಂದ ಎಲ್ಲ ಅಂದರೆ ಇನ್ನೂ ಬರಬೇಕಷ್ಟೆ. ಈ ಟೈಮಲ್ಲಿ ಹೊಸದಾಗಿ ಎಲೆ ಚಿಗುರಿ ಹೂ ಬಿಡೋ ಟೈಮ್. ಅದಕ್ಕಿಂತ ಮುಂಚೆ ಆದಂತಹ ನೆಲ್ಲಿಕಾಯಿ ಸ್ವಲ್ಪ ಮೇಲುಗಡೆ ಕಾಣ್ತಾ ಇದೆ. ಟ್ರೈ ಮಾಡೋಕೆ ಇಲ್ಲಿ ಈ ಮರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ನಮಗೆ ನೋಡುವಾಗ ಅದೆಲ್ಲ ಒಣಗಿರುತ್ತೆ, ಸ್ವಲ್ಪ ಹಸಿರಾಗಿ ಕಾಣುತ್ತೆ, ಆದರೆ ಅದು ಕೆಲವೊಂದು ಕೊಂಬೆಗಳು ಒಣಗಿರ್ತದೆ. ಸೊ ತುಂಬ ಜಾಗ್ರತೆ ಆಗಿರಬೇಕಾಗತ್ತೆ ಮರ ಹತ್ತಿದರೆ. ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯದು, ಯಾಕೆಂದರೆ ಇದು ವಿಟಮಿನ್ ಸಿ ಇದರಲ್ಲಿ ತುಂಬ ಅಧಿಕವಾಗಿರುತ್ತೆ. ಆದ್ದರಿಂದ ನಿಮಗೆ ಜೀರ್ಣಕ್ರಿಯೆಯನ್ನು ತುಂಬ ಸುಧಾರಿಸ್ತದೆ. ಮತ್ತು ಇನ್ನೊಂದೇನೆಂದರೆ, ಈ ಮಧುಮೇಹ ಮತ್ತು ರಕ್ತದ ಒತ್ತಡ ಜಾಸ್ತಿ ಇರುವವರಿಗೆ ಅದನ್ನು ನಿಯಂತ್ರಿಸ್ತದೆ. ಇನ್ನೊಂದು ಏನಂದರೆ, ರೋಗ ನಿರೋಧಕ ಶಕ್ತಿ ತುಂಬಾ ಇಂಪಾರ್ಟೆಂಟ್. ಇದು ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಜಾಸ್ತಿ ಮಾಡುತ್ತೆ. ಇನ್ನೊಂದು ಚರ್ಮ ಮತ್ತು ಕೂದಲಿನ ಆರೋಗ್ಯ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟೊಂದು ಆರೋಗ್ಯಕರ ಅಂಶಗಳನ್ನು ಹೊಂದಿದೆ. ಆದ್ದರಿಂದ
ಆದಷ್ಟು ನೀವು ಟ್ರೈ ಮಾಡಿ. ನಿಮಗೆ ಸಿಕ್ಕಿದರೆ ಇಲ್ಲಿ ತುಂಬಾ ವಿರಳವಾಗಿ ಸಿಕ್ಕೋದು ಇದು ತಿನ್ನಲಿಕ್ಕೆ. ಇಲ್ಲಿ ಅಂದರೆ ಬೆಲೆ ಮರ ಎಲ್ಲ ಕಡೆ ಇರುವುದಿಲ್ಲ. ಆದಷ್ಟು ಇದನ್ನು ತಿನ್ನಲಿಕ್ಕೆ ಟ್ರೈ ಮಾಡಿ, ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ. ಸೊ ಫೈನಲಿ ಇಷ್ಟು ನೆಲ್ಲಿಕಾಯಿ ಸಿಕ್ಕಿತ್ತು. ಸೊ ಸುಮಾರಷ್ಟು ಕೊಯ್ದಿದ್ದೆ, ಅದರಲ್ಲಿ ಇಷ್ಟು ಸಿಕ್ಕಿತ್ತು. ಬೆಟ್ಟದ ನೆಲ್ಲಿಕಾಯಿ ಅಥವಾ ನ್ಯಾಚುರಲ್ ಆಗಿ ಪ್ರಕೃತಿಯ ಸಹಜವಾಗಿ ಆಗುವಂತಹ ಹಣ್ಣು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ. ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನಷ್ಟು ಈ ಥರದ ವೀಡಿಯೋಸು ಪ್ರಕೃತಿಯಲ್ಲಿ ನಾವು ಕಲಿಯಲಿಕ್ಕೆ ತುಂಬಾಷ್ಟು ವಿಷಯ ಇದೆ. ಅಂತಹ ವಿಚಾರಗಳು ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.